ಅದು ಕೆಲವೊಂದು ಸೀನ್ಗಳು ಮಾತ್ರ ಅದು ಸ್ಕ್ರಿಪ್ಟಲ್ಲೂ ಇರಬೇಕಾಗುತ್ತೆ, ಅದು ಮಾಡಬೇಕಾದ್ರೂ ಅಷ್ಟೇ ಚೆನ್ನಾಗಿ ಆಗಬೇಕಾಗುತ್ತೆ. ಅದು ಬರೀಬೇಕಾದ್ರೂ ಅಷ್ಟೇ ಚೆನ್ನಾಗಿ ಬರೆದಿರೋ ಪವನು, ಅದಾಗಬೇಕಾದ್ರೂ ಅಷ್ಟೇ ಚೆನ್ನಾಗಿದೆ. ಹಾಗಾಗಿ ಅದೊಂಥರ ಮ್ಯಾಜಿಕ್ ಸೀನ್ ಅಂತ ಹೇಳ್ಬೋದು ಇಡೀ ಸಿನಿಮಾಗೆ. ನಾನು ಫಸ್ಟ್ ಡ್ರಾಫ್ಟ್ ಲೂಸಿಯಾದು ಬರ್ದಿರೋ ಟೈಮಿಂದನೂ ಎಲ್ಲ ಆಬ್ಜೆಕ್ಟ್ಸ್ನೂ ಏರಲ್ಲಿ ಫ್ಲೋಟ್ ಆಗುತ್ತೆ. ಆ ಸೀಕ್ವೆನ್ಸ್ನ ಹೇಗೆ ತೆಗಿತೀವಿ ಅನ್ನೋದು ನನಗೆ ತುಂಬ ಡೌಟ್ ಇತ್ತು. ಅದಷ್ಟು ಆ್ಯಕ್ಚುಲಿ ಥ್ರೆಡ್ ಹಾಕಿ ಮಾಡಿರೋದು. ಆಮೇಲೆ ಪೋಸ್ಟ್ ಪ್ರೊಡಕ್ಷನಲ್ಲಿ ಥ್ರೆಡ್ನ ಎರೇಸ್ ಮಾಡಿದ್ದೀವಿ. ವಾಟ್ ಆರ್ ಯು ವೇಟಿಂಗ್ ಫಾರ್ ರೈಟ್ ನೌ? Right now, oh, the bottle has to spin in the opposite direction. We've been waiting for the past 10 minutes. And your IIT degree is not going to help you in making it. Not at all. Have you figured out some equation to do this? I have learned to surrender myself to fate. ಆಮೇಲೆ ಅವನ ಪೆನ್ ಸ್ಟ್ಯಾಂಡ್ ಎಸಿತಾನೆ. ಆಮೇಲೆ ಅಷ್ಟು ಆಬ್ಜೆಕ್ಟ್ಸ್ ಏರಲ್ಲಿ ಫ್ಲೋಟ್ ಆಗುತ್ತೆ ಅನ್ನೋದು ಕೂಡ ಈಚ್ ಆಬ್ಜೆಕ್ಟ್ ವಾಸ್ ಟೈಡ್ ಟು ಅ ರೋಪ್. ತುಂಬ ಥಿನ್ನಾಗಿ ಅಂದರೆ ಕಣ್ಣಿಗೆ ಕಾಣಿಸ್ದೇ ಇರೋ ಥರದ್ದೇ ಸಣ್ಣ ಥ್ರೆಡ್ನ ಕಟ್ಟೋಣ, ಸೊ ದಟ್ ಇಟ್ಸ್ ಈಸಿ ಟು ಎರೇಸ್ ಅಂದ್ಕೊಂಡು ಶೂಟ್ ಮಾಡಿದ್ದು. ಲೂಸಿಯಲ್ಲಿ ಮ್ಯಾಕ್ಸಿಮಮ್ ವರ್ಕ್ ತೊಗೊಂಡಿದ್ದು ಯಾವ ಕೆಲಸಕ್ಕೆ? ಮ್ಯಾಕ್ಸಿಮಮ್ ವರ್ಕ್ ತಗೊಂಡದ್ದು ಕ್ಲೀನಪ್, ಒಂದು ಥ್ರೆಡ್ ರಿಮೂವ್ ಮಾಡೋದಿತ್ತು, ವೈರ್ ಅದಕ್ಕೆ ಮ್ಯಾಕ್ಸಿಮಮ್ ಟೈಮ್ ತಗೊಂಡು. ಆ ಪ್ರೋಸೆಸ್ ಹೆಂಗೆ ಮಾಡೋದು? ಪ್ರೊಸೆಸ್ ಹೆಂಗಂದ್ರೆ ಅದನ್ನ ಆಬ್ಜೆಕ್ಟ್ಸ್ನ ಸಪ್ರೇಟಾಗಿ ತಗೊಂಡಿದ್ದೆ. ಸೊ ಅದು 8 ಮೇಲೆ ಆಬ್ಜೆಕ್ಟ್ಸ್ಗಳಿದ್ವು, ಒಂದು 14-15 ವೈರ್ಸ್ಗಳಿದ್ವು ಅದರಲ್ಲಿ ಥ್ರೆಡ್ಗಳು. ಅದನ್ನ ಹೆಂಗಂದರೆ ಡಿವೈಡ್ ಮಾಡ್ಕೊಂಬಿಟ್ಟು 100, 150, 200 ಫ್ರೇಮ್ಸ್ನ ಡಿವೈಡ್ ಮಾಡ್ಕೊಂಬಿಟ್ಟು ಅದನ್ನ ಕನ್ವರ್ಷನ್ ಅಂತ ಒಂದು ಸಾಫ್ಟ್ವೇರ್ ಇದೆ, ಅದ್ರಲ್ಲಿ ಫ್ರೇಮ್ ಟು ಫ್ರೇಮ್ ಕ್ಲೀನ್ ಮಾಡೋದು. ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನ್ ನಿಮ್ಗೆ ಗೊತ್ತಿರುತ್ತೆ. ಅವನಿಗೆ ಕನಸು ಯಾವುದು ನನಸು ಯಾವುದು ಅಂತ ಗೊತ್ತಾಗ್ದೇ ಎಲ್ಲ ವಸ್ತುಗಳು ಗಾಳಿನಲ್ಲಿ ತೇಲ್ತಾ ಇರ್ತವೆ. ಆ ಸೀನ್ ನನಗೆ ತುಂಬ ಇಷ್ಟವಾಗಿರೋ ಸೀನ್. ನನಗೆ ತುಂಬ ಅನಿಸಿದ್ದೇನೆಂದರೆ, ನಾನು 4 ನಿಮಿಷ ಸ್ಕ್ರೀನ್ ಮೇಲೆ ಇಡೀ ಸಿನಿಮಾದ ಇದ್ದರೆ ಸಾಕು ಅನ್ನೋ ಎಷ್ಟೋ ದಿನಗಳಿತ್ತು ನನಗೆ. ಈಗ ನಂದು ಒಂದೇ ಸೀನು 4 ನಿಮಿಷ ಸ್ಕ್ರೀನ್ ಮೇಲೆ ಇದೆ ಅಂದಾಗ ನನಗೆ ಆಗಿದ್ದ ಅನುಭವನೇ ಬೇರೆ. ನನ್ನ ಲೈಫಲ್ಲಿ ನೋಡಿ, ನನಗೆ ಕೈ ಮೈರೆಲ್ಲ ರೋಮ್ಗಳೆಲ್ಲ ನಿಂತ್ಕೋತಾ ಇದೆ ನನಗೆ. ಅಷ್ಟು ಅದ್ಭುತವಾದ ಸೀನ್ ಅದು. ಸೀನ್ ಕನ್ಸ್ಟ್ರಕ್ಷನಲ್ಲಿ ಒಂದೊಂದು ಸತಿ ತುಂಬ ಕಾಂಪ್ಲೆಕ್ಸ್ ಮಾಡ್ಕೊಂಡ್ಬಿಡ್ತೀವಿ. ಫಾರ್ ಎಕ್ಸಾಂಪಲ್, ಸತೀಶ್ ಮತ್ತು ಶ್ರುತಿ ಒಂದು ಫೋನ್ ಕಾನ್ವರ್ಸೇಷನ್ ಇದೆ. ಓಕೆ, ಯು ಹ್ಯಾವ್ ಟು ಕೈಂಡ್ ಆಫ್ ದ ಮೂವ್ಮೆಂಟ್ ಹ್ಯಾಸ್ ಟು ಬಿ ಮ್ಯಾಚ್ಡ್. ಹಿ ಇಸ್ ನಾಟ್ ಟಾಕಿಂಗ್, ಹಿಸ್ ಬಿಲ್ಡ್ ಫಾಸ್ಟ್. ಯೂಶಲಿ ಅದನ್ನು ನೀವು ಸೀನ್ ಡೈರೆಕ್ಟ್ ಮಾಡಬೇಕು ಅಂದ್ಕೊಂಡಾಗ ಸತೀಶ್ ಫೋನಲ್ಲಿ ಮಾತಾಡೋದು ಒಂದು ಶಾರ್ಟ್ ತೆಗಿಬೋದು, ಶ್ರುತಿ ಮಾತಾಡ್ತಿರೋದು ತೆಗೆದು ಅದು 2 ಇಂಟರ್ ಕಟ್ ಮಾಡ್ಬೋದು ಅಥವಾ ಸ್ಪ್ಲಿಟ್ ಸ್ಕ್ರೀನ್ ಮಾಡ್ಬೋದು. ಸೊ ನನ್ನ ತಲೆಯಲ್ಲಿ ಇದ್ದಿದ್ದು ಅದಷ್ಟು ಸಿಂಗಲ್ ಶಾರ್ಟ್ ಥರ ಬಂದು ಸತೀಶ್ ಸುಮ್ಮನೆ ಒಂದು ಕಡೆ ನೋಡ್ಕೊಂಡು ಐ ಲವ್ ಯು ಅಂತಾನೆ, ಅದು ಅವರೇ ಬೇರೆ ಸ್ಪೇಸಲ್ಲಿ ಇರ್ತಾರೆ, ಅವರು ರಿಯಾಕ್ಟ್ ಮಾಡಿದ್ದಾರೆ ಅಂತ ಅನಿಸೋ ಥರ ತೆಗೆದ್ರೆ ಹಿಂಗಿರುತ್ತೆ ಅಂತ. Make one rectangle here. Okay. I don't want like one circle. 4, 5, 6. ಬಟ್ ಅದು ಅನ್ಕೊಳ್ಳೋದು ಈಸಿ, ನೋಡ್ಬೇಕಂದ್ರೂ ತುಂಬ ಸಿಂಪಲ್ ಅನಿಸುತ್ತೆ, ಬಟ್ ತುಂಬ ಕಾಂಪ್ಲೆಕ್ಸ್ ಅನ್ನಿಸ್ತು ಮಾಡೋ ಟೈಮಲ್ಲಿ. ಯಾಕಂದರೆ ನಾವು ಸತೀಶ್ನ ಅರೌಂಡ್ ಬಿಲಿಯರ್ಡ್ಸ್ ಟೇಬಲ್ ಅವನು ನಡ್ಕೊಂಬರ್ತಾನೆ ಅಂತ ಇತ್ತು. ಆ್ಯಂಡ್ ಹಿಸ್ ವಾಕಿಂಗ್ ಹ್ಯಾಡ್ ಟು ಬಿ ಮೆಷರ್ಡ್. ಅದೇ ಟೈಮಲ್ಲಿ ಅಷ್ಟೇ ಸ್ಪೀಡಲ್ಲಿ ಕ್ಯಾಮ್ರಾ ಪ್ಯಾನ್ ಆಗುತ್ತೆ ಅಂತ. ಆಮೇಲೆ ಐ ಥಿಂಕ್ ಆಫ್ಟರ್ ಸಮ್ 20-25 ಡೇಸ್ ಶ್ರುತಿ ಮನೆಯಲ್ಲಿ ಶೂಟ್ ಮಾಡಬೇಕಂದ್ರೆ ಮತ್ತೆ ನಾವು ಅದೇ ಡಿಸ್ಟೆನ್ಸಲ್ಲಿ ಶ್ರುತಿ ನಡ್ಕೊಂಬರೋ ಥರ ಶೂಟ್ ಮಾಡಬೇಕಿತ್ತು. ಸೊ ಆನ್ ಲೊಕೇಶನ್ ನಮ್ಮ ಹತ್ರ ಎಡಿಟಿಂಗ್ ಸಿಸ್ಟಮ್ ಇತ್ತು, ಆ್ಯಂಡ್ ವಿ ಯೂಸ್ ಟು ಶೂಟ್ ಬೋತ್ ದ ಸೀಕ್ವೆನ್ಸಸ್. 2 ಪಕ್ಕದಲ್ಲಿಟ್ಟು ಸ್ಕ್ರೀನ್ ಸ್ಪ್ಲಿಟ್ ಮಾಡಿ ಆ 2 ಮ್ಯಾಚ್ ಆಗೋ ಥರ ಮಾಡಿದ್ದು. ಆ ಪಾಯಿಂಟಲ್ಲಿ ಒಂದು ಮಜಾ ಇದೆ. ಏನು ಅಂದರೆ, ಸತೀಶ್ ಬಂದು ನಿಂತ್ಕೊಳ್ಳೋ ಪೊಸಿಷನ್ನು, ಶ್ರುತಿ ಬಂದು ನಿಂತ್ಕೊಳ್ಳೋ ಪೊಸಿಷನ್ ಕೆಳಗಡೆ ಮಾರ್ಕ್ ಮಾಡಿದ್ವಿ. ಸೊ ನಾವು ಅದೇನು ಮಾರ್ಕ್ ಮಾಡಿದ್ವಿ, ಸತೀಶ್ ಅಲ್ಲಿಂದ ನಡ್ಕೊಂಬಂದು ಆ ಮಾರ್ಕ್ ಟೈಮಲ್ಲಿ ನಿಲ್ಬೇಕಂದ್ರೆ ಒಂದು ಸತಿ ಕೆಳಗೆ ನೋಡ್ತಾರೆ. ಆಮೇಲೆ ಶ್ರುತಿ ನಡ್ಕೊಂಬರ್ಬೇಕಂದ್ರೆ ಆ ಮಾರ್ಕಲ್ಲಿ ನಿಲ್ಬೇಕಂದ್ರೆ ಅವರು ಒಂದು ಸತಿ ಕೆಳಗೆ ನೋಡ್ತಾರೆ. ಅದು ಫೈನಲಲ್ಲೂ ಹಾಗೆ ಇದೆ, ಬಟ್ ನಿಮ್ಮ ಫಿಲ್ಮ್ ನೋಡ್ಬೇಕಂದ್ರೆ ಗೊತ್ತಾಗಲ್ಲ. ಬಟ್ ಅವರಿಬ್ಬರು ಮಾರ್ಕ್ ನೋಡ್ಕೊಂಡು ಅಲ್ಲಿ ಪೊಸಿಷನ್ ತೊಗೊಂಡ್ರು ಅನ್ನೋದು ನೀವು ಈಗ ನೋಡ್ಬೋದು ಸೀನಲ್ಲಿ. ನಾನು ಹೇಳಿದ್ದು ಫಿಲ್ಮಲ್ಲಿ ಆ್ಯಕ್ಟ್ ಮಾಡೋದು ಬೇಡ ಅಂತ, ಅದು ನಿಮ್ಮೊಳ್ಳೇದಕ್ಕೆ. ಓಕೆ ನಿಕ್ಕಿ, ಐಲ್ ಸೀ ಯು ಸೂನ್. ಬಾಯ್. ಶ್ವೇತಾ, ಒಂದು ಸೀಕ್ವೆನ್ಸ್ ಇದೆ, ಸತೀಶ್ ಈ ಒಂದು ವೆರಿ ಫ್ಯೂಚರಿಸ್ಟಿಕ್ ಕಾರ್ ಅನ್ನೋ ಥರ ಬಟರ್ಫ್ಲೈ ವಿಂಗ್ ಕಾರ್ ಇರೋ ಇಂದ ಆಚೆ ಬರ್ತಾನೆ.
ಬನ್ನರ್ಘಟ್ಟ ರೋಡಲ್ಲಿ ಒಂದು ಫ್ಲೈಓವರ್ ಇದೆ, ಅಲ್ಲಿ ಫ್ಲೈಓವರ್ ಕರ್ವ್ ಬೆಂಡ್ ಆಗುತ್ತೆ. ಇದು ರಾತ್ರಿ ಒಂದು 1 ಗಂಟೆ 2 ಗಂಟೆಗೆ ಹೊರಟೋಗೋಣ, ಟ್ರಾಫಿಕ್ ಇರಲ್ಲ ಅಂತೆಲ್ಲ ಎಲ್ಲ ಪ್ಲಾನ್ ಮಾಡಿ ಕಾರ್ ತರಿಸಿ ಎಲ್ಲರೂ ಅಲ್ಲಿಗೆ ಹೋದ್ರೆ ಅವತ್ತಿನ ದಿನಾನೇ ಅಲ್ಲಿ ಸ್ಟ್ರೀಟ್ ಲೈಟ್ಸ್ ಎಲ್ಲ ಏನೂ ಆನ್ ಆಗಿರಲಿಲ್ಲ. ಸೊ ಅಲ್ಲಿಂದ ಮತ್ತೆ ಹಿಂದೆ ಬರ್ತಾ JP ನಗರಲ್ಲಿ ಇನ್ನೊಂದು ಅಂಡರ್ ಪಾಸ್ ಇದೆ. ಅಂಡರ್ ಪಾಸಿಗೆ ಹೋಗಿದ್ರಿಂದ ನಾವು ಟಾಪ್ ಆಂಗಲ್ ಒಂದು ಆಪ್ಷನ್ ಸಿಕ್ತು. ಅಷ್ಟೊಂದು ಸಿದ್ಧಾರ್ಥ ಸರ್ ಬಿಡಕ್ಕೆ ಆಗ್ತಲ್ವಾ? ಎಲ್ಲಿ ಬಿಟ್ರೆ ಏನಾಗುತ್ತೆ? ರೆಡಿ ಆಮೇಲೆ ಒಂದು ಹೊಸ ಪರ್ಸ್ಪೆಕ್ಟಿವ್ ಬರುತ್ತೆ, ಯಾಕಂದ್ರೆ ನಾವು ಪೂರ್ತಿ ಫಿಲ್ಮಲ್ಲಿ ಎಲ್ಲೂ ಕ್ರೇನ್ ಆಗಲಿ ಜಿಮ್ಮಿ ಏನು ತರಿಸಿರ್ಲಿಲ್ಲ. ಸೊ ಎಲ್ಲ ನಿಮಗೆ ಸ್ಟ್ರೈಟ್ ಪಾಯಿಂಟ್ ಆಫ್ ವ್ಯೂ ಇತ್ತು. ಆ ಸೀನಲ್ಲಿ ಮಾತ್ರ ಯು ಹ್ಯಾವ್ ಅ ಟಾಪ್ ಆ್ಯಂಗಲ್, ಆಸ್ ದೋ ಜಿಮ್ಮಿ ಹಾಕಿ ತೆಗ್ದಿದ್ದೀವಿ ಅನ್ನೋ ಫೀಲ್ ಬರುತ್ತೆ ನಿಮ್ಗೆ ಆ ಸೀನ್ ನೋಡಿದ್ರೆ. ಬಟ್ ಅಲ್ಲೆಲ್ಲೂ ಹೋರ್ಡಿಂಗ್ ಇರಲಿಲ್ಲ. ಸರಿ ಸಿದ್ಧಾರ್ಥ್ ಜೊತೆ ಮಾತಾಡ್ಕೊಂಡ್ವಿ, ಕೆಳಗಡೆ ಸತೀಶ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಅಲ್ಲಿ ಮೇಲ್ಗಡೆ ಅಂಡರ್ ಪಾಸ್ದು ಒಂದು ಬ್ರಿಡ್ಜ್ ಇರುತ್ತಲ್ಲ, ಆ ಬ್ರಿಡ್ಜ್ ಮೇಲೆ ಗ್ರಾಫಿಕಲಿ ಹೋರ್ಡಿಂಗ್ ಹಾಕ್ಸೋಣ ಅಂತ ಡಿಸೈಡ್. ಅದೇ ಲೊಕೇಶನಲ್ಲೇ ನಾವು ಎಂಡ್ ಕೂಡ ಶೂಟ್ ಮಾಡಿದ್ದೀವಿ. ಅದೇ ಸತೀಶ್ ಮೇಲಿಂದ ಬಿದ್ದಿರ್ತಾನೆ ಅನ್ನೋದು. ಸೊ ಅದನ್ನ ಅಲ್ಲಿ ಶೀಟ್ ಮಾಡಿದ್ದೀವಿ. ಅದು ನೋಡಿದ್ರೆ ನೀವೆಲ್ಲ ಝೀಬ್ರಾ ಕ್ರಾಸಿಂಗ್ ಆಗಲಿ, ಸ್ಟ್ರೀಟ್ ಲೈಟ್ ಅವೆಲ್ಲ ಆಮೇಲೆ ಗ್ರಾಫಿಕ್ಸಲ್ಲಿ ಆ್ಯಡ್ ಮಾಡಿರೋದು. ಈ ಸ್ಕ್ರೀನಲ್ಲಿ ನೋಡ್ಬೋದು ನೀವು, ಲೆಫ್ಟ್ ಸೈಡ್ ಒರಿಜಿನಲ್ ರಾ ಫುಟೇಜ್ ಇದೆ. ಯೂನಿಫೈ ಮೀಡಿಯಾನಲ್ಲಿ VFX ಅಲ್ಲಿ ಅದನ್ನು ಆ್ಯಡ್ ಮಾಡಿದ್ವಿ. They asked him for orange, red blood. He got us orange. ಇದು ಆರೆಂಜ್ ಕಲರ್ದು ಬಣ್ಣ ಮಿಕ್ಸ್ ಮಾಡ್ಬಿಟ್ಟು ಬ್ಲಡ್ ಒಂದು ತೋರ್ಸಕ್ ಬ್ಲಡ್ ತಗೊಡ್ತೀನಿ, 2 ಲೀಟರ್ ಬ್ಲಡ್ ತಗೊಡ್ತೀನಿ. ಓಪೋಸಿಟ್ ನಡೆಯುತ್ತಾ? ಪಾಸಿಟಿವ್ ಅಲ್ಲ, ನಿಮ್ದು ಯಾವ ಪಾಸಿಟಿವ್ ಅಂತ ಗೊತ್ತಾಗಲ್ಲ. ಏನೇನೋ ಸಿರೇಂಜ್ ಎಲ್ಲ ಅದಕ್ಕೆಲ್ಲ ಕೊಡಬೇಡಿ ದುಡ್ಡು, ನೀವು ಅವನೇ ಕಟ್ಲಿ ಬೀಳೋದಕ್ಕೆ. Hey, what is this for, dude? Will you take responsibility if the audience says why is the blood color not red? ಏನೋ ತರ ಕೇಳಿದ್ರು.